ಮುಹೂರ್ತೋಸ್ತು ಸುಪ್ರತಿಷ್ಠಿತಮಸ್ತು ಆಗ್ಬೇಕು. ರಾಜಶೇಖರ್ ಸರ್ ನೀರು ಹಾಕಿಲ್ಲ ನೀವು ಸರಿಯಾಗಿ ಕಚ್ಕೋಬೇಕಲ್ಲ ಹಾಕಿ ಸರ್. ಅದು ನಮಗೆ ಕೃಷ್ಣಾವರಮಿಂದ ಇಲ್ಲಿ ಸ್ಕೂಲ್ ಆಫ್ ಮೈನ್ಸ್ ವರೆಗೂ 2.3 ಕಿಲೋಮೀಟರ್ಸ್ ಇದೆ. 2.3 ಕಿಲೋಮೀಟರ್ ಇದೆ ಟೋಟಲ್. ಬ್ರಿಡ್ಜು ಸೇರಿ 12.5 crores ಅಲ್ಲಿ ಇದು ಕೆಲಸ ಆಗ್ತಾ ಇರೋದು. ಫಸ್ಟ್ ಅಲ್ಲಿ 7.5 ಅಲ್ಲಿ ಬ್ರಿಡ್ಜು ಆ ಕಡೆಯಿಂದ ಕೆಲಸ ಆಗ್ತಾ ಬರುತ್ತೆ. ಇಲ್ಲಿಂದ 5 crores. ಒಂದು 2-3 months ಅಲ್ಲಿ KGF ಅಲ್ಲಿ 33 ಆಕ್ಸಿಡೆಂಟ್ಸ್ ಅಲ್ಲಿ ಡೆತ್ ಆಗಿರೋದ್ರಿಂದ, ಬರೀ 3 months ಅಲ್ಲಿ ಆಗಿರೋದ್ರಿಂದ, ಪೊಲೀಸ್ ಅಲ್ಲಿ ಅದು ರಿಪೋರ್ಟ್ ಇರೋದ್ರಿಂದ ನಾವು ಈ ಸ್ಟ್ಯಾಂಡ್ ನ ತಗೊಂಡಿರುವಂತದ್ದು. ನಮಗೆ ಆ ಸ್ಪೀಡಾಗಿ ಬರುವಂತ 2 wheelers ಆಕ್ಸಿಡೆಂಟ್ ನಮ್ಮ ಮನಸ್ಸಿಗೆ ನೋವಾಗಿ ಈ ಕೆಲಸನ ನಾವು ಸ್ಪೀಡಪ್ ಮಾಡಿದೀವಿ. ಕಾಂಟ್ರಾಕ್ಟರ್ನು ನಾವು ಕನ್ವಿನ್ಸ್ ಮಾಡಿದ್ದು ಟೆಂಡರ್ ಪ್ರೋಸೆಸ್ನೆಲ್ಲ ಇಮಿಡಿಯೇಟ್ ಆಗಿ ಮಾಡಿ ಇದನ್ನ ನಾವು ಮಾಡಿರೋದು. ಇದು 12.5 crores ರೋಡ್. ಇದು ರೋಡ್ ವೈಡನ್, ಇಷ್ಟು ದಿನ ಡಬಲ್ ರೋಡ್ ಇತ್ತು, ಇದು 4 lanes ಆಗುತ್ತೆ. 4 lanes ಯಾಕೆ ಮಾಡಿದೀವಿ ಅಂದ್ರೆ ಇಲ್ಲಿ ನೈಟ್ ಅಲ್ಲಿ ಹೋಗುವಾಗ ಲೈಟ್ಸ್ ಇರ್ಲಿಲ್ಲ, ರೋಡು ಮೀಡಿಯನ್ ಇರ್ಲಿಲ್ಲ. ಮೀಡಿಯನ್ನು ಲೈಟ್ಸು ಕತ್ಲು ಇದ್ದಿದ್ರಿಂದ 2 wheeler ಯಾವಾಗ್ಲೂ ಸ್ಪೀಡಾಗಿ ಓಡಾಡ್ತಾ ಇದ್ದಾಗ ಅಲ್ಲಿ 1-2 ಜಾಗದಲ್ಲಿ ಕರ್ವ್ ಇದೆ. ನಾವ್ ಇವತ್ತು ಏನದು ಬ್ರಿಡ್ಜ್ ಪ್ರಪೋಸ್ ಮಾಡಿದೀವಿ, ಆ ಕರ್ವ್ ಇದೆ. 2 ರೀಸನ್ಸ್ ಇಂದನೂ ಆಕ್ಸಿಡೆಂಟ್ಸ್ ಜಾಸ್ತಿ ಆಗ್ತಾ ಇತ್ತು. ಸಂಜೆ ಟೈಮಲ್ಲಿ ಆಗ್ತಾ ಇತ್ತು, ನೈಟ್ ಆಕ್ಸಿಡೆಂಟ್ಸ್ ಆದ್ರೆ ನೋಡ್ಕೊಳ್ಳೋಕ್ ಕೂಡ ಆಗ್ತಾ ಇರ್ಲಿಲ್ಲ. ಆ ಜಾಗ ಅಂತದ್ದು. ಆ ದಾರಿಯಲ್ಲಿ ಹೋಗ್ತಾ 2-3 ಕಡೆ ಬೆರಿಯಲ್ ಗ್ರೌಂಡು ಇದೆ, ಐದರ್ ರೈಟ್ ಸೈಡ್ ಲೆಫ್ಟ್ ಸೈಡು ಇರೋದ್ರಿಂದ ತಪ್ಪಾಗೋ ಅಥವಾ ಸ್ಪೀಡಾಗಿ ಹೋಗ್ತಾ ಇದ್ದಿದ್ರಿಂದನೂ ಆಕ್ಸಿಡೆಂಟ್ಸು ಆಗಿದೆ, ಡೆತ್ತು ಆಗಿದೆ. ಅಂದ್ರೆ 60 days ಅಲ್ಲಿ 90 days ಅಲ್ಲಿ ಕಡಿಮೆ ಟೈಮಲ್ಲಿ ಅಷ್ಟು ಆಕ್ಸಿಡೆಂಟ್ಸು ಡೆತ್ ಆದ್ಮೇಲೆ ಇದೊಂದು ಇನಿಷಿಯೇಟಿವ್ ತಗೊಂಡಿದೀವಿ. KGF ಜನತೆಗೋಸ್ಕರ, ಸುರಕ್ಷತೆಗೋಸ್ಕರ. ಮತ್ತೆ ವೆಹಿಕಲ್ಸ್ ಇದೆ ಅಂತ ಸ್ಪೀಡಾಗಿ ಓಡಿಸೋದಲ್ಲ, ನಿಮ್ ಪ್ರಾಣನ ಕಾಪಾಡ್ಕೊಳ್ಳೋ ಅಂತ ಜವಾಬ್ದಾರಿ ನಿಮ್ದಾಗಿರುತ್ತೆ. ನೀವು ನಿಮ್ ಕುಟುಂಬದವ್ರಿಗೆ ಎಷ್ಟು ಇಂಪಾರ್ಟೆನ್ಸ್ ಇದೆ ನಿಮ್ ಬಗ್ಗೆ ಅನ್ನೋದು ಅರ್ಥ ಮಾಡ್ಕೋಬೇಕಾಗತ್ತೆ. ಕುಟುಂಬಕ್ಕೆ ನೀವು ಎಷ್ಟು ಆಧಾರ ಆಗಿರ್ತಾರೆ ಅಥವಾ ಆ ಕುಟುಂಬ ನಿಮ್ ಬಗ್ಗೆ ಎಷ್ಟು ಆಧಾರವಾಗಿರ್ತಾರೆ ಅನ್ನೋಂಥದ್ದನ್ನ ಅರ್ಥ ಮಾಡ್ಕೊಂಡು ಡ್ರೈವಿಂಗ್ ಮಾಡದೇ ಇರೋದು ಒಂದೊಂದ್ಸತಿ ಆಕ್ಸಿಡೆಂಟ್ಸ್ಗೆ ಕಾರಣ ಆಗ್ತಾ ಇದೆ. ಕಾರಣ ಏನೇ ಆಗಿರ್ಲಿ, KGF ವ್ಯಾಪ್ತಿಯಲ್ಲಿ ಕೃಷ್ಣಾವರಂ ತಿರುವಲ್ಲಿ ಆಕ್ಸಿಡೆಂಟ್ಸ್ ಆಗಿರುವಂಥದ್ದು PWDಗೆ ರಿಪೋರ್ಟ್ ಆಗಿದೆ. ಲೋಕಲ್ ಪೊಲೀಸ್ ಸ್ಟೇಷನ್ಸ್ ಅಲ್ಲಿ ಆ ಮಾಹಿತಿ ಇರೋದ್ರಿಂದ 2 wheeler ಆಕ್ಸಿಡೆಂಟ್ಸ್ ಜಾಸ್ತಿ. ಒಂದು ಕಾರ್ ಆಕ್ಸಿಡೆಂಟ್ಸ್ ಆದಾಗೂ ಪ್ರಾಣ ಹೋಗಿದೆ. ಕ್ರೈನ್ ಕೂಡ ಪ್ರಾಬ್ಲಮ್ ಆಗಿದೆ. ಆ ಕರುನ ಯಾವ ಸ್ಪಾಟ್ ಪದೇ ಆಕ್ಸಿಡೆಂಟ್ ಆಗಿ ಇಷ್ಟೆಲ್ಲ ಡೆತ್ಗೆ ಕಾರಣ ಆಗಿತ್ತು. ಕಾರ್ ಆಕ್ಸಿಡೆಂಟ್ ಇರ್ಬೋದು, 2 wheeler ಆಕ್ಸಿಡೆಂಟ್ ಇರ್ಬೋದು. ಮನ್ಸಿಗೆ ಬಹಳ ಕಷ್ಟ ಆಗಿ ನಾವು ಇದನ್ನ ವೈಡನ್ ಮಾಡ್ತಾ ಇದೀವಿ. ಈಗ ಡಬಲ್ ಲೈನ್ಸ್ ಇತ್ತು, ಇದಾದ್ಮೇಲೆ 2 months ಅಲ್ಲಿ 2 ತಿಂಗಳಲ್ಲಿ 4 lanes ಮಾಡ್ಕೊಡ್ತೀವಿ ಅಂದಿದ್ದಾರೆ. ಡ್ರೈನು, ಅದಾದ್ಮೇಲೆ ಮೀಡಿಯನ್ನು, ಶೋಲ್ಡರು, ಲೈಟ್ಸ್, ಸೇಫ್ಟಿಗೋಸ್ಕರ ಲೈಟ್ಸ್ ಮಾಡ್ತಾ ಇದೀವಿ. ಪದೇ KGF ಅಲ್ಲಿ ಲೈಟ್ಸ್ ಆಗಿದೆ ಅಂತ ಹೇಳ್ತಾರೆ. 9 kilometers ನ 2,50,00,000ದಲ್ಲಿ ನಾವು ಲೈಟ್ಸ್ ಮಾಡಿದೀವಿ. ಎಷ್ಟೊಂದು ರೋಡ್ಗೆ ದುಡ್ಡು ಖರ್ಚಾಗುತ್ತೆ, ಅದನ್ನ ಲೆಕ್ಕ ಕೇಳಲ್ಲ. ಎಲ್ಲೋ ಒಂದ್ ಹತ್ರ ನನ್ನ ಸುರಕ್ಷತೆಗೋಸ್ಕರ, ವಯಸ್ಸಾಗಿರೋರು, ಸೀನಿಯರ್ ಸಿಟಿಸನ್ಸ್, ಡೈಲಿ ಟ್ರಾವೆಲರ್ಸ್ಗೋಸ್ಕರ ನಾವು ಲೈಟ್ ಸೇಫ್ಟಿ ಮೆಜರ್ಸ್ಗೋಸ್ಕರ KGF ಬೆಳಕು ಇರಬೇಕು ಅನ್ನೋಂಥ ಕನ್ಸರ್ನಿಂದ ಮಾಡಿದಾಗ ಪದೇ ಜನ ಪ್ರಶ್ನೆ ಮಾಡ್ತಾ ಇರ್ತಾರೆ. ಆದ್ರೆ ಕನ್ಸರ್ನ್ ಅರ್ಥ ಮಾಡ್ಕೊಳ್ಳಿ. KGF ಅಲ್ಲಿ ಸುರಕ್ಷತೆ ಇದೆಯಾ? 11 ಗಂಟೆ ಆದ್ಮೇಲೆ ಬಸ್ ಇಳಿತಾರೆ, ಟ್ರೈನ್ ಇಳಿತಾರೆ, ಅವ್ರಿಗೆ ಏನ್ ಸುರಕ್ಷತೆ ಕೊಟ್ಟಿದೀವಿ ಅಂದಾಗ 9 kilometers ನಾವು KGF ಅಲ್ಲಿ ನೀವು ನೋಡಿ, ಆಲ್ಮೋಸ್ಟ್ 9 kilometers ನಾವು ಲೈಟ್ಸ್ ನ ಕವರ್ ಮಾಡಿದೀವಿ. ಇಲ್ಲೂ ಕೂಡ ಇವಾಗ ಸ್ಕೂಲ್ ಆಫ್ ಮೈನ್ಸ್ ವರೆಗೂ ಕೂಡ ಲೈಟ್ಸ್ ಇರುತ್ತೆ, ಕೃಷ್ಣಾವರಂ ಇಂದ ಹಿಡಿದು ಮೀಡಿಯನ್ ಬರುತ್ತೆ. ಇಷ್ಟೆಲ್ಲಾನು ಕೆಲಸ ನಮ್ ಟೈಮ್ ಲಿಮಿಟ್ ಅಲ್ಲಿ ಮಾಡ್ಬೇಕು ಅಂತ ಹಬ್ಬದ ಆದ್ಮೇಲೆ ಮಾಡ್ತೀನಿ ಅಂದ್ರು. ನಮ್ಮ ಇದು ಎಕ್ಸಿಕ್ಯೂಟಿವ್ ಇಂಜಿನಿಯರು, AW ಅವರು ಮತ್ತೆ 2 ಕಾಂಟ್ರಾಕ್ಟರ್ಸ್ ಇದ್ದಾರೆ. ಈ ಕೆಲಸ ಮಾಡೋದಕ್ಕೆ ಒಬ್ಬರಿಗೆ ಆಗಿಲ್ಲ, ಈ ಪ್ಯಾಕೇಜ್ ಇಬ್ಬರಿಗಾಗಿದೆ. ಇಬ್ಬರ ಹತ್ರನೂ ಕೆಲಸ ತಗೊಳ್ಳೋ ಅಂತ ಇದ್ದಾರೆ. ಇವರು ಬಹಳ ವರ್ಷಗಳಿಂದ KGF ಅಲ್ಲಿ ಕೆಲಸ ಮಾಡ್ಕೊಂಡೇ ಬಂದಿದ್ದಾರೆ. BMC ಅವರು ನೀರು ಮುಂದೆ ಇವ್ರನ್ನ ಹಬ್ಬ ಆಗೋವರೆಗೂ ಬರಲ್ಲ ಅಂತ ಇದ್ರು. ಆದ್ರೂ ಅವ್ರನ್ನ ಕನ್ವಿನ್ಸ್ ಮಾಡ್ಕೊಂಡು ನಮ್ಗೆ ಈ KGF ಜನತೆಗೆ
ನಾವು ಸುರಕ್ಷತೆ ಬಗ್ಗೆ ಜಾಸ್ತಿ ಕನ್ಸರ್ನ್ ಇರೋದ್ರಿಂದ ಅವ್ರನ್ನ ನಾವು ಕನ್ವಿನ್ಸ್ ಮಾಡಿಕೊಂಡು ಕೆಲಸ ಮಾಡಲೇಬೇಕು ಮುಂಚೆನೆ ಅಂತಂದಿದ್ದಕ್ಕೆ ಒಪ್ಕೊಂಡು ಇವತ್ತು ಭೂಮಿ ಪೂಜೆ ಮಾಡಲಿಕ್ಕೆ ಬಂದಿದ್ದಾರೆ. ಎಲ್ಲಾನು ಏನಕ್ಕೆ ರೋಡ್ಸ್ ವೈಡನ್ ಆಗ್ತಿದೆ, ಏನಕ್ಕೆ ನಾವು ಸುರಕ್ಷತೆ ಬಗ್ಗೆ ಇಷ್ಟೆಲ್ಲ ಕಾಳಜಿ ವಹಿಸ್ತಾ ಇದೀವಿ ಅಂತ ಜನ ಅರ್ಥ ಮಾಡ್ಕೊಬೇಕು. ಪ್ರಶ್ನೆ ಮಾಡೋರ್ಗೆ ನಾನು ಏನಕ್ಕೂ ಉತ್ತರ ಕೊಡಲ್ಲ. RTI ಇದೆ, ನಮ್ಮ ಕಾರ್ಯಕರ್ತರು RTI ಆಗ್ತಾರೋ, ಬೇರೆಯವ್ರು ಆಗ್ತಾರೋ, ಒಳ್ಳೆ ಉದ್ದೇಶದಿಂದ ಆಗ್ತಾರೋ, ದುರುದ್ದೇಶದಿಂದ ಆಗ್ತಾರೋ, ಅದಕ್ಕೆ ನಾನು ಉತ್ತರ ಕೊಡಲ್ಲ. ನನ್ನ ಕೆಲಸನೇ ಉತ್ತರ ಕೊಡುತ್ತೆ. ಏನ್ ಬೇಕಾದ್ರೂ ಮಾಡ್ಲಿ, ನನ್ನನ್ನ ಜನ ಆಯ್ಕೆ ಮಾಡಿದಾರೆ, ಅವರಿಗೆ ನಾನು ಕೆಲಸದ ರೂಪದಲ್ಲಿ ಅವರಿಗೆ ಕೃತಜ್ಞತೆಯನ್ನ ತೋರಿಸ್ತೀನಿ. ಅಷ್ಟೇ ನನ್ಗೆ ಹೇಳಕ್ ಬರೋದು, ಬೇರೆ ಇನ್ನೇನು ನಾನು ಮಾತಾಡೋದು. CM ಸ್ಪೆಷಲ್ ಗ್ರಾಂಟ್ ಅಲ್ಲಿ ನಮ್ಗೆ ರೋಡ್ಸ್ಗೆ ಕೆಲವೊಂದು ನಾನು PWD ರೋಡ್ಸ್ ಇಟ್ಟಿದ್ವಲ್ಲ, ಅದು ಇನ್ನೂ ಒಂದು ನಮ್ಗೆ ಒಂದು ಸ್ಪೆಷಲ್ ಗ್ರಾಂಟ್ ಇದು SSDPನೂ ಬಂದಿದೆ. ಅದು ಬ್ರಿಡ್ಜ್ಗೆ ಇದನ್ನ ತಗೊಂಡಿದೀವಿ. 7.5 ಕೋಟಿ ಒಂದು ಪ್ಯಾಕೇಜ್, 5 crores ಇನ್ನೊಂದು SHDP ಇಲ್ಲಿ ಕವರ್ ಮಾಡಿದೀವಿ. 2.3 ಕಿಲೋಮೀಟರ್ಸ್ ಅಲ್ಲಿ ಯಾವ ಸ್ಟ್ರೆಚ್ ಕಂಪ್ಲೀಟ್ ಮಾಡಕ್ ಆಗ್ಲಿಲ್ಲ ಬ್ರಿಡ್ಜ್ ತಗೊಂಡಿದ್ದಕ್ಕೆ, ಅದನ್ನ SHDP ಅಲ್ಲಿ ಈ ಸ್ಟ್ರೆಚ್ ತಗೊಂಡಿದ್ದೀವಿ. ಯಾವೊಂದು ಪ್ಲೇಸ್ ಅಲ್ಲಿ ಪದೇ ಪದೇ ಕ್ರೇನ್, ಇದು ಕಾರು, ಟೂ ವೀಲರ್ ಎಲ್ಲ ಆಕ್ಸಿಡೆಂಟ್ ಆಯ್ತು. ಅದನ್ನ ನಾವು ಮೇನ್ ಆಗಿ ಅದನ್ನ ಕನ್ಸರ್ನ್ ಇಟ್ಕೊಂಡೇ ಮಾಡ್ತಾ ಇರೋದು. ಮಾಡಿರೋದು ಅಂತಂದ್ರೆ ಕತ್ಲಲ್ಲಿ ಅವ್ರಿಗೆ ಕಾಣ್ತಾ ಇರ್ಲಿಲ್ಲ, ಹಾಗೆ ಸ್ಪೀಡ್ ಇರೋ ಸ್ಪೀಡ್ ಅಲ್ಲಿ ಅವರು ತುಂಬಾ ಸತಿ ಆಕ್ಸಿಡೆಂಟ್ಸ್ ಆಗಿರೋದನ್ನ ಮನಗಂಡು ಎಲ್ಲಾ ಕರ್ವ್ ಇರೋ ರೋಡ್ಸ್ ನ ಸ್ಟ್ರೈಟ್ ಮಾಡ್ತೀವಿ. ಅಲ್ಲಿಂದಾನು ಇಲ್ಲಿಗೆ ಸ್ಟ್ರೈಟ್ ರೋಡೇ ಕರ್ವ್ ಇರೋದ್ರಿಂದ ಆಗ್ತಾ ಇದೆ. ಪದೇ ಪದೇ ಎಲ್ಲಿ ನೀವು ರೆಕಾರ್ಡ್ ನೋಡಿದ್ರೆ ಫುಲ್ ಆ ಕರ್ವ್ ಹತ್ರನೇ ಆಕ್ಸಿಡೆಂಟ್ ಆಗ್ತಾ ಇರೋದು. ಅದು ತುಂಬಾ ಡೇಂಜರಸ್ ಆಗಿರೋದ್ರಿಂದ ಕರ್ವ್. ಅದನ್ನೇ ಆ ಕರ್ವ್ನ ಸ್ಟ್ರೈಟ್ ಮಾಡ್ತಾ ಇದೀವಿ. ಮತ್ತೆ ಆ 2.3 ಕಿಲೋಮೀಟರ್ 3-4 ಕರ್ವ್, ಚಿಕ್ಕ ಪುಟ್ಟ ಕರ್ವ್ ಕೂಡ ಬರ್ತದೆ, ಅದನ್ನು ಸ್ಟ್ರೈಟ್ ಮಾಡ್ತೀವಿ. 4 ಲೇನ್ ಮಾಡಿದಾಗ ಆಕ್ಸಿಡೆಂಟ್ ಆಗುತ್ತೆ. ರೋಡ್ ಸ್ಟಾರ್ಟ್ ಆಗಿರೋದು ನೀವು ನೋಡ್ತಾನೆ ಇದ್ದೀರಾ ಆ ಕಡೆ. ಅದು ಅದನ್ನ ಇನಿಷಿಯೇಟಿವ್ ತಗೊಂಡಿರೋದು ನೀವು ನೋಡ್ತಾ ಇದ್ದೀರಾ. ಗೈಡ್ಲೈನ್ಸ್ ಪ್ರಕಾರ ನಾವು 6 months ಕೊಡ್ತೀವಿ, ಮೇಡಮ್ 3 months ಅಲ್ಲಿ ಮುಗಿಸ್ತೀವಿ ಅಂತ ಹೇಳಿದ್ರು. ಆದಷ್ಟು ಬೇಗ ಮುಗಿಸ್ತಾರೆ. ನಮ್ಗೂ ಮೇಡಮ್ ಅವ್ರು ಏನ್ ಗೈಡ್ಲೈನ್ಸ್ ಕೊಡ್ತಾರೋ, ಮೇಡಮ್ ಅವ್ರು ಅನುದಾನ ತರ್ತಾ ಇದ್ರು ಗೌರ್ಮೆಂಟ್ ಕಡೆಯಿಂದ, ಮಾಡಕ್ಕೆ ನಮ್ಗೆ ಒಪ್ಸಿದ್ರು. ಇವತ್ತು ಪೂಜೆ ನಾವು ಹಬ್ಬ ಮೇಗ ಮಾಡ್ಬೇಕಂತ ನಮ್ಮ ಇಂಟೆನ್ಷನ್ ಇದೆ. ಮೇಡಮ್ ಇಲ್ಲ, ನಮ್ಗೆ ಅರ್ಜೆಂಟ್ ಇದೆ, ಇವತ್ತು ಮಾಡಬೇಕಂದ ಮ್ಯಾಗ ನಾವ್ ಎಲ್ಲೋ ಪ್ರೋಗ್ರಾಮ್ ಇಟ್ಕೊಂಡು ಕ್ಯಾನ್ಸಲ್ ಮಾಡ್ಕೊಡ ಮೇಡಮ್ ಹತ್ರ ಬಂದ್ರೆ ಆದಷ್ಟು ఒక 3 ತಿಂಗಳ ಒಳಗಡೆ ನಾವು ಮಾಡಿಸ್ಕೊಡ್ತೀವಿ. ಅವರಿಗೆ ಸೇತುವೆ ಬ್ರಿಡ್ಜ್ ಎಲ್ಲ ಅವರಿಗೆ ಬರುತ್ತೆ. ಅವ್ರು ಆ ಕಡೆಯಿಂದ ಕೆಲಸ ಮಾಡ್ತಾರೆ, ಇವ್ರು ಈ ಕಡೆಯಿಂದ ಕೆಲಸ ಮಾಡ್ತಾರೆ. ಇವರು ಸ್ಕೂಲ್ ಆಫ್ ಮೈನ್ಸ್ ಕಡೆಯಿಂದ SHDP ರೋಡ್ ಇವ್ರು ಕೆಲಸ ಶುರು ಮಾಡ್ತಾರೆ. ಅವರು ಕೃಷ್ಣವರಂ ಕಡೆಯಿಂದ ಬ್ರಿಡ್ಜು ಸೇರಿ ಆ ಎಕ್ಸ್ಟೆನ್ಷನ್ ರೋಡ್ ಎಷ್ಟು ಬರುತ್ತೆ ಅಂತ ಅಪ್ರೋಚ್ ರೋಡ್ ಅಂತಾನೆ ಕೊಟ್ಬಿಟ್ಟಿದ್ದೀವಿ. ಫಾರೆಸ್ಟ್ ಇದು ಕ್ಲಿಯರೆನ್ಸ್ ಮಾಡಿಕೊಂಡು ರೋಡ್ 14 meters ಬರುತ್ತೆ. KGFல முறையா நாங்கள் பாலாஜி கல்யாண மண்டபத்தில் அதிரடி தள்ளுபடி விற்பனையில் ரெடிமேட் ஆடைகளை குறைந்த விலைக்கு கொடுத்துக்கிட்டு இருக்கோங்க. வந்து இந்த சலுகையை பயன்படுத்தியுமாறு கேட்டுக்கிறோங்க. கலர்ஃபுல்லான ஃப்ராகுங்க, நைட் பேண்ட்டுங்க, ஃப்ராகுங்க, லாங் ஃப்ராகுங்க, ஜீன்ஸ் பேண்ட்டு, ஷர்ட்டு, குழந்தைங்கள்லேருந்து பசங்கள்லேருந்து பெரியவங்கள்லேருந்து லேடிஸ்க்கு டாப்புங்கள்லேருந்து எல்லாமே குறைந்த விலையில் கொடுக்குறோங்க. எந்த ஆடை எடுத்தாலும் வெறும் 200 ரூபாய்க்கு கொடுக்குறாங்க. இந்த சலுகையை தவறாமல் வந்து பயன்படுத்திக்கோங்க. இந்த ஆஃபர் வந்து வெறும் 15 நாளைக்கு மட்டும்தாங்க இருக்கும். நம்ம KGF பாலாஜி கல்யாண மண்டபத்தில்ங்க. கண்டிப்பாக வாங்க, விசிட் பண்ணுங்கள். உங்களுக்கு பிடிச்சமான ஆடைகளை தரமான குறைந்த விலையில் அழகாக கொடுத்துட்ருக்குங்க. இந்த பயன்படுத்திக்கோங்க, இந்த வாய்ப்பை மிஸ் பண்ணிடாதீங்க. நம்ம தங்க வயலில், பிக்சர் ரோடில், ராபர்ஷன் பேட்டில், KGFல இந்த சலுகையை நாங்கள் கொடுத்துக்கிட்டு இருக்கிறோம். வருகிற உகாதி ரம்ஜான் பண்டிகைக்காக விதவிதமான ஆடைகளை தரமான குவாலிட்டியில் குறைந்த விலையில் கொடுத்துக்கிட்டு இருக்கிறோம். காலை 9 மணிலேருந்து இரவு 9 மணி வரைக்கும் இந்த ஆஃபர் நடைபெறுங்க. டெய்லியும் சண்டே ஆல்சோ கூட கடை உண்டுங்க. கண்டிப்பாக வாங்க, விசிட் பண்ணுங்கள், பயன்பெறுங்க. நீங்கள் என்ன மொபைலில் கான்டாக்ட் பண்ணி ஏதாவது கேட்கணும், ஆர்டர் ஏதாவது சொல்லணும் அப்படின்னீங்கன்னா என் மொபைல் நம்பரை நோட் பண்ணிக்கோங்க. 9361568887 9361568887. இதுதான் என் கான்டாக்ட் நம்பருங்க. எப்போ வேணாலும் கூப்பிடலாங்க. உங்களுக்கு நான் பதிலளிப்பேன். உங்களுக்கு என்ன டவுட் இருந்தாலும், எந்த மாதிரி தரமான ஆடைகள் வேணும்னாலும் நான் வரவழைச்சு கொடுக்குறேங்க. நன்றி.